ರಾತ್ರಿ ಮಲಗುವ ಮುಂಚೆ ಸಾಕಷ್ಟು ಜನರಿಗೆ ಬಿಸಿ ಹಾಲನ್ನ ಕುಡಿದು ಮಲಗುವ ರೂಢಿಯನ್ನ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಹಾಲಿನಲ್ಲಿರುವಂತಹ ಅತ್ಯಧಿಕವಾದ ಪೋಷಕಾಂಶಗಳು ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು. ಹಾಗೆ ಹಾಲನ್ನ ಕುಡಿದು ಮಲಗೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ನಮ್ಮ ಜೀರ್ಣಕ್ರಿಯೆ ಕೂಡ ಸುಧಾರಣೆಗೊಳ್ಳುತ್ತೆ. ನಮ್ಮ ಕರುಳಿನ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬೋದು. ನಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡುವಂತ ಶಕ್ತಿ ಈ ಹಾಲಿನಲ್ಲಿರುವಂತಹ ಪೋಷಕಾಂಶಗಳು ಮಾಡುವಂಥದ್ದು. ಅದೇ ರೀತಿ ಇವಾಗಿನ ಕಾಲದಲ್ಲಿ ಜನರು ಎದುರಿಸ್ತಾ ಇರುವಂತಹ ಈ ಒಂದು ತೂಕದ ಸಮಸ್ಯೆಯನ್ನ ಕೂಡ ಈ ಒಂದು ಹಾಲಿನಿಂದ ಕಡಿಮೆ ಮಾಡ್ಕೊಳ್ಬೋದು. ಸಾಕಷ್ಟು ಜನ ಹಾಲನ್ನ ಕುಡಿದ್ರೆ ನಾವು ದಪ್ಪ ಆಗ್ತೀವಿ, ಇದರಲ್ಲಿ ಫ್ಯಾಟ್ ಅಂಶ ಇರೋದ್ರಿಂದ ಇನ್ನಷ್ಟು ಕೊಬ್ಬು ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತೆ ಅಂತ ಹೇಳಿ ಹಾಲನ್ನ ಕುಡಿಯೋದಿಲ್ಲ. ಆದ್ರೆ ಫ್ಯಾಟ್ ಅಲ್ಲಿ ಎರಡು ರೀತಿಯಾದ ಫ್ಯಾಟ್ ಅನ್ನೋದು ಇರುತ್ತೆ. ಒಂದು ಹೆಲ್ದಿ ಫ್ಯಾಟ್, ಒಂದು ಅನ್ಹೆಲ್ದಿ ಫ್ಯಾಟ್. ಈ ಒಂದು ಹಾಲು ಅನ್ನೋದು ಹೆಲ್ದಿ ಫ್ಯಾಟ್ ಇಂದ ಕೂಡಿರುವಂಥದ್ದು. ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತ ಒಂದು ಫ್ಯಾಟ್ ಅಂತಾನೆ ಹೇಳ್ಬೋದು. ಈ ಒಂದು ಹಾಲಿನಲ್ಲಿ, ಬಿಸಿ ಹಾಲಿನಲ್ಲಿ 1 ಚಮಚ ಈ ಒಂದು ಪೌಡರ್ ಅನ್ನ ಬೆರೆಸಿ ರಾತ್ರಿ ಮಲಗುವ ಮುಂಚೆ ಕುಡಿದು ಮಲಗೋದ್ರಿಂದ ಇದು ನಿಮ್ಮ ದೇಹದ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡುತ್ತೆ. BP ಸಮಸ್ಯೆ, ಶುಗರ್ ಸಮಸ್ಯೆ, ಡಯಾಬಿಟಿಸ್ ಸಮಸ್ಯೆಯನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಹಾಗೆ ನಿಮ್ಮ ಹೃದಯದ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬೋದು. ಈ ಒಂದು ಹಾಲು, ಇದರಲ್ಲಿ ಬೆರೆಸಿರುವ ಈ ಒಂದು ಪೌಡರ್ ಅನ್ನೋದು ಅತ್ಯದ್ಭುತವಾದ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿಂದ ಕೂಡಿರುವಂಥದ್ದು. ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥ ಪೋಷಕಾಂಶಗಳು. ಹಾಗಿದ್ರೆ ಇದರಲ್ಲಿ ಬೆರೆಸಿರುವ ಆ ಒಂದು ಪೌಡರ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಇದನ್ನ ಎಷ್ಟು ದಿನ ಕುಡಿಯೋದ್ರಿಂದ ನಮ್ಮ ದೇಹದ ತೂಕದಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ಬೋದು, ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಕಡಿಮೆ ಮಾಡ್ಕೊಳ್ಬೋದು ಅನ್ನುವ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಹಾಲಿನಲ್ಲಿ ಬೆರೆಸಿರುವ ಆ ಒಂದು ಪದಾರ್ಥ, ಇವೆರಡರ ಮಿಶ್ರಣ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಇದರಲ್ಲಿ ಬೆರೆಸಿರುವ ಆ ಒಂದು ಪೌಡರ್ ಯಾವುದು ಅನ್ನೋದನ್ನ ನೋಡ್ಕೊಂಬರೋಣ. ಇಲ್ಲಿ ನಾನು ಕಾಯಿಸಿ ಆರಿಸಿದಂತಹ ಸ್ವಲ್ಪ ಬಿಸಿಯಾಗಿರುವ ಹಾಲನ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಹಾಲಿಗೆ 1 ಸ್ಪೂನಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇದಕ್ಕೆ ರುಚಿಗೋಸ್ಕರ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲವನ್ನ ಸೇರಿಸ್ಕೊಳ್ಬೋದು. ಹಾಗೆ ಕುಡಿದ್ರೇನೆ ಇದರ ಬೆನಿಫಿಟ್ಸ್ ಅನ್ನೋದು ನಮಗೆ ಚೆನ್ನಾಗಿ ಸಿಗುವಂಥದ್ದು. ನಮ್ಮ ದೇಹ ಆ ಪೋಷಕಾಂಶವನ್ನ ಹೀರಿಕೊಳ್ಳುವಂಥದ್ದು. ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಉಗುರು ಬೆಚ್ಚಗೆ ಇರುವಾಗ್ಲೇ ಇದನ್ನ ರಾತ್ರಿ ಮಲ್ಕೊಳ್ಳೋ ಮುಂಚೆ ಕುಡಿದು ಮಲಗೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು. ಈ 1 ಗ್ಲಾಸ್ ಹಾಲಿಗೆ ನಾನು ಬೆರೆಸಿರುವ ಆ ಒಂದು ಪೌಡರ್ ಯಾವುದು, ಇದನ್ನು ಹೇಗೆ ತಯಾರಿಸೋದು ಅನ್ನೋದನ್ನ ನೋಡಿದ್ರಿ. ಈ 1 ಗ್ಲಾಸ್ ಹಾಲು ಅನ್ನೋದು ಒಂದು ಅಮೃತಕ್ಕೆ ಸಮಾನ ಅಂತಾನೆ ಹೇಳ್ಬೋದು. ನಮ್ಮ ಆರೋಗ್ಯಕ್ಕೆ, ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ. ಇದರಲ್ಲಿ ಸಿಗುವಂತ ಪೋಷಕಾಂಶಗಳು, ಇವೆರಡರ ಮಿಶ್ರಣದಿಂದ ನಮ್ಮ ದೇಹಕ್ಕೆ ಸಿಗುವ ಪೋಷಕಾಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಹೆಚ್ಚಿನ ಪ್ರಮಾಣದ ಫೈಬರ್, ಪ್ರೋಟೀನ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಹಾಗೆ ವಿಟಮಿನ್ B6, ವಿಟಮಿನ್ D, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಹೆಲ್ದಿ ಫ್ಯಾಟ್ಸ್, ಹೀಗೆ ಸಾಕಷ್ಟು ರೀತಿಯಲ್ಲಿ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುವಂಥದ್ದು. ಈ 1 ಗ್ಲಾಸ್ ಹಾಲನ್ನ ಕುಡಿಯೋದ್ರಿಂದ ನಮಗೆ ಹೊಟ್ಟೆ ತುಂಬಿದ ಅನುಭವ ಸಿಗುವ ಮುಖಾಂತರ ನಮ್ಮ ಹಸಿವನ್ನ ನಿಯಂತ್ರಣ ಮಾಡುವಂಥ ಶಕ್ತಿ ಈ 1 ಗ್ಲಾಸ್ ಹಾಲಲ್ಲಿ ನಮಗೆ ಸಿಗುತ್ತೆ. ಇದರಲ್ಲಿ ಇರುವಂತಹ ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜದ ಪೌಡರ್ ಅನ್ನೋದು ನಮ್ಮ ತೂಕದ ಇಳಿಕೆಗೆ ಒಂದು ಅತ್ಯದ್ಭುತವಾದ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು. ಈ ಒಂದು ಫ್ಲ್ಯಾಕ್ಸ್ ಸೀಡ್ ಅಲ್ಲಿ ಇರುವಂತಹ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಅಥವಾ ಫೈಬರ್ ಅಂಶ ಅನ್ನೋದು ನಮಗೆ ಹೆಚ್ಚಿನ ಸಮಯದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುವ ಮುಖಾಂತರ ನಮ್ಮ ಹಸಿವನ್ನ ನಿಯಂತ್ರಣ ಮಾಡುತ್ತೆ. ಹಾಗೆ ಅನ್ಹೆಲ್ದಿ ಸ್ನ್ಯಾಕಿಂಗ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅವಾಗವಾಗ ತಿನ್ನೋದನ್ನ ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ.
ಇದರಿಂದ ನಮ್ಮ ದೇಹದಲ್ಲಿ ನಾವು ಕ್ಯಾಲೋರಿ ಅನ್ನ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಹೋದ ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬು ಕರಗೋದಕ್ಕೆ ಸಹಾಯ ಆಗುವಂಥದ್ದು. ಹಾಗೆ ಹಾಲಿನಲ್ಲಿರುವಂತಹ ಹೆವಿ ಪ್ರೋಟೀನ್ ಇಂದನೂ ಕೂಡ ನಮ್ಮ ಮೂಳೆಗಳನ್ನ ಸದೃಢಪಡಿಸಿಕೊಳ್ಳೋದಕ್ಕೂ ಕೂಡ ಸಹಾಯ ಆಗುವಂಥದ್ದು. ಅದೇ ರೀತಿ ಇದರಲ್ಲಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡೋದಕ್ಕೆ ಈ ಒಂದು ಫ್ಲಾಕ್ಸೀಡ್ ಅನ್ನೋದು ಸಹಾಯ ಮಾಡುವಂಥದ್ದು. ಡಯಾಬಿಟಿಸ್ ಸಮಸ್ಯೆ ಇರುವವರು ಈ ರೀತಿಯಾದ 1 ಗ್ಲಾಸ್ ಹಾಲಿಗೆ ಈ ಒಂದು ಪೌಡರ್ ಅನ್ನ ಬೆರೆಸಿಕೊಂಡು ಕುಡಿಯೋದ್ರಿಂದ ಅವರ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಅದೇ ರೀತಿ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿ ಆಗೋದಕ್ಕೆ, ನಮ್ಮ ಕರುಳಿನ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳೋದಕ್ಕೆ ಈ 1 ಗ್ಲಾಸ್ ಹಾಲು ಅನ್ನೋದು ಸಹಾಯ ಮಾಡುವಂಥದ್ದು. ಹಾಗೆ ಇದನ್ನ ಎಷ್ಟು ದಿನ ಕುಡಿಯೋದ್ರಿಂದ ನಮ್ಮ ತೂಕದ ಇಳಿಕೆಗೆ ಸಹಾಯ ಆಗುತ್ತೆ, ನಮ್ಮ ತೂಕದಲ್ಲಿ ನಾವು ವ್ಯತ್ಯಾಸವನ್ನ ನೋಡ್ಬೋದು ಅನ್ನೋದನ್ನ ನೋಡೋದಾದ್ರೆ, ಈ 1 ಗ್ಲಾಸ್ ಹಾಲನ್ನ ನೀವು ದಿನ ರಾತ್ರಿ ಮಲ್ಕೊಳ್ಳೋ ಮುಂಚೆ ಕುಡಿತಾ ಮಲಗಿದ್ರೆ ಸಾಕು. 1 ವಾರಗಳವರೆಗೆ ಇದನ್ನ ಮಾಡಿ ನೋಡಿ. 1 ವಾರದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುವಂಥದ್ದು. ಹೆಲ್ದಿ ಅಂಡ್ ನ್ಯಾಚುರಲಿ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಈ 1 ಲೋಟ ಹಾಲು ಅನ್ನೋದು ನಿಮಗೆ ಸಹಾಯ ಮಾಡುವಂಥದ್ದು. ಹಾಗೆ ನಿಮ್ಮ ಡಯಾಬಿಟಿಸ್ ಅನ್ನ ಕೂಡ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುವಂಥದ್ದು. 1 ವಾರಗಳ ಕಾಲ ನಿಯಮಿತವಾಗಿ 1 ಗ್ಲಾಸ್ ಹಾಲಿಗೆ 1 ಚಮಚ ಈ ಒಂದು ಪೌಡರ್ ಅನ್ನ ಬೆರೆಸಿಕೊಂಡು ಕುಡಿತಾ ಬರೋದ್ರಿಂದ ಒಂದೇ ವಾರದಲ್ಲಿ ನಿಮ್ಮ ದೇಹದ ತೂಕದಲ್ಲಿ ನೀವು ಇಳಿಕೆಯನ್ನ ಗಮನಿಸಬಹುದು. ಹಾಗೆ ಇದರ ಜೊತೆಯಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ಒಂದು ಹೆಲ್ದಿ ಮೀಲ್ ಅನ್ನು ತೆಗೆದುಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಹಾಗೆ ಒಂದು ಹೆಲ್ದಿ ವರ್ಕೌಟ್, ಹೆಲ್ದಿ ಒಂದು ಸ್ಟ್ರೆಸ್ ಫ್ರೀ ಆಗಿರುವಂತ ಲೈಫ್ ಸ್ಟೈಲ್ ಅನ್ನ ರೂಢಿ ಮಾಡ್ಕೊಳ್ಳಿ. ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಇದೆಲ್ಲದರ ಜೊತೆಯಲ್ಲಿ ಈ ಒಂದು ರೆಮಿಡಿಯನ್ನ ನೀವು ಫಾಲೋ ಮಾಡ್ಕೊಂಡು ಬಂದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಒಂದೇ ವಾರದಲ್ಲಿ ಸಿಗುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ವೆಯ್ಟ್ ಲಾಸಿಗೆ ಹಾಗೆ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುವಂತ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ಹಾಗೆ ನಿಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂತ ಈ ಒಂದು ರೆಮಿಡಿ ಖಂಡಿತ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ. ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.